Oh friends, yes. Oh my god. So last 5 days ಇಂದ ಎಲ್ಲಾ ಯೂಟ್ಯೂಬರ್ಸ್ ಗಳು ಈ ಸ್ಮಾರ್ಟ್ ಫೋನ್ ಬಗ್ಗೆ ಹೆವಿ ಆಗಿ ಟೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಈ ಸ್ಮಾರ್ಟ್ ಫೋನ್ ಅಂತ ರಿಯಲ್ ಆಗಿರುವಂತ ಏನ್ ಕಮ್ಮಿ ಫೀಚರ್ಸ್ ಗಳಿದೆ ಇದ್ರ ಬಗ್ಗೆ ಯಾರು ಮಾತಾಡೇ ಇಲ್ಲ. ಇವನ್ ನಾನು ಈ ಸ್ಮಾರ್ಟ್ ಫೋನ್ ಬಗ್ಗೆ ಪ್ರಮೋಷನ್ ಮಾಡಿದೀನಿ, ರೀಲ್ಸ್ ಅಲ್ಲಿ ಮಾತಾಡಿದೀನಿ ಕೂಡ. ಸೊ ಎಲ್ಲ ಲೈಕ್ 60-80-90 ಸೆಕೆಂಡ್ ಇರುತ್ತೆ. ಸೊ ಇಲ್ಲಿ ಸ್ಪೆಸಿಫಿಕೇಶನ್ ಹೇಳ್ತಾ ಇದ್ದಾನೆ, ಹೇಗ್ ಟೈಮ್ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾನ್ ಹೇಳೋದೇನಪ್ಪಾ ಅಂತಂದ್ರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ನೀವು ಯಾವುದೇ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೇಕಾದ್ರೆ ಈ ರೀಲ್ಸ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಬಿಟ್ಟು ಸ್ಮಾರ್ಟ್ ಫೋನ್ ತಗೊಳ್ಳೋ ಡಿಸಿಷನ್ ತಗೊಳಕ್ ಹೋಗ್ಬಿಡಿ. ಅದರಲ್ಲಿ ನಿಮ್ಗೆ ಫುಲ್ ಇನ್ಫಾರ್ಮೇಶನ್, ಡೀಪ್ ಇನ್ಫಾರ್ಮೇಶನ್ ನೋಡಕ್ ಸಿಗಲ್ಲ. ದಯವಿಟ್ಟು ಆದಷ್ಟು ರೀಲ್ಸ್ ಬಿಟ್ಬಿಟ್ಟು ಫುಲ್ ರಿವ್ಯೂ ನ ನೋಡ್ಬಿಟ್ಟು ಸ್ಮಾರ್ಟ್ ಫೋನ್ ಚೂಸ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ನಮಗೆ ಓಪೋನವರೇ ಕಳಿಸ್ಕೊಡ್ತಾರೆ. ನಾನು ಈ ಸ್ಮಾರ್ಟ್ ಫೋನ್ ಬಗ್ಗೆ ಏನೇ ಹೇಳಿದ್ರು ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನೀವು ರೂಪಾಯಿ 28-29 ಸಾವಿರ ರೂಪಾಯಿ ಕೊಟ್ಟು ಈ ಫೋನ್ ಕೊಂಡುಕೋಬಹುದಿಲ್ವಾ ಅಂತ ಎಲ್ಲ ಕ್ಲಿಯರ್ ಆಗಿ ಆನ್ಸರ್ ತಿಳಿಸ್ಕೊಡ್ತಾ ಇದೀನಿ. ಆಲ್ಮೋಸ್ಟ್ ಈ ಸ್ಮಾರ್ಟ್ ಫೋನ್ ನಾನೊಂದು 4-5 ದಿವಸದಿಂದ ಯೂಸ್ ಮಾಡ್ತಾ ಇದೀನಿ. ಸೊ ಅನ್ಬಾಕ್ಸಿಂಗ್ ಅಂತೂ ನೀವು ಆಲ್ರೆಡಿ ಎಲ್ಲಾ ಕಡೆ ನೋಡಿದ್ರ. ಇದು ನಮ್ಮ ಮೇನ್ ಬಾಕ್ಸ್ ಆಗಿದೆ. ಇದ್ರೊಳಗಡೆ ನಿಮ್ಗೊಂದು ಮೇನ್ ಸ್ಮಾರ್ಟ್ ಫೋನ್ ಸಿಗುತ್ತೆ, ಟ್ರಾನ್ಸ್ಪರೆಂಟ್ ಕೇಸ್, ಯೂಸರ್ ಮ್ಯಾನ್ಯುವಲ್, ಟೈಪ್ ಸಿ ಕೇಬಲ್, ಮತ್ತೊಂದು 60 ವ್ಯಾಟ್ನ ಪವರ್ ಲ್ಯಾಪ್ಟಾಪ್. ಪ್ರಾಮಾಣಿಕವಾಗಿ ಸದ್ಯದ ಟೈಮಲ್ಲಿ ನನಗೆ ಅನ್ಬಾಕ್ಸಿಂಗ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಹೋಗ್ತಾ ಇಲ್ಲ. ಸೊ ನಾನು ಏನು ಹೇಳಿದ್ರು ಫೋನ್ಸ್ಗಳ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡೋದ್ರಲ್ಲೇ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ ಮುಂದಿನ ವಿಡಿಯೋಸ್ಗಳಲ್ಲಿ. ಹಾಗಾದ್ರೆ ಮೊದಲು ಈ ಸ್ಮಾರ್ಟ್ ಫೋನ್ನ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಓವರ್ ಇವು ನನಗೆ ಫಸ್ಟ್ ಲುಕ್ಕಲ್ಲಿ ಹೇಗೆ ಅನಿಸ್ತು ಅಂತ ಹೇಳಿದ್ರೆ, ಎಸ್ ಟ್ರಸ್ಟ್ ಮೀ, ಇದು 70-80 ಸಾವಿರ ರೂಪಾಯಿ ಫೋನ್ಸ್ಗಳಿಗೂ ಟಕ್ಕರ್ ಕೊಡುವಂಥ ಒಂದೊಂದು ಅದ್ಭುತ ಫೀಚರ್ನ ತೊಗೊಂಡಿದೆ. ಫಾರ್ ಎಕ್ಸಾಂಪಲ್ IP66 ಇದೆ, 68 ಇದೆ, 69 ಒಳಗೊಂಡಿದೆ. ಸೊ ಇದು ಕಂಪ್ಲೀಟ್ಲಿ ಈ ಮಾನ್ಸೂನ್ ರೆಡಿ ಸ್ಮಾರ್ಟ್ ಫೋನ್ ಅಂತ ಎಲ್ಲ ಕಡೆ ಹೈಲೈಟ್ ಮಾಡ್ತಾ ಇದ್ರೆ, ಎಷ್ಟಿದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಫೋನ್ ತರ ಕೆಲಸ ಮಾಡುತ್ತೆ. ಇದನ್ನ ನೀವು ನೀರಲ್ಲಿ ಹಾಕಿದ್ರು ಕೂಡ ಏನಾಗಲ್ಲ. ನೆಕ್ಸ್ಟ್ ಇದನ್ನ ನಾವು ಟೆಸ್ಟ್ ಮಾಡಿದ್ವಿ, ಸ್ವಲ್ಪ ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಲುಕ್ ಅಲ್ಲಿ ಸ್ಮಾರ್ಟ್ ಫೋನ್ ವೆಗನ್ ಲೆದರ್ ಡಿಸೈನ್ ಒಂದಿಗೆ ಹಿಂದಿನ ಭಾಗಲ್ಲ 4 ಕ್ಯಾಮ್ರಾಗಳ ತರ ನಿಮಗೆ ಕ್ಯಾಮ್ರಾ ಮಾಡ್ಯೂಲ್ ಕಾಣಿಸುತ್ತೆ. ಬಟ್ ಏನ್ ಗಿಮಿಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ 4 ಕ್ಯಾಮ್ರಾಸ್ಗಳ ಆಪ್ಷನ್ ಇಲ್ವೇ ಇಲ್ಲ. ಮೇನ್ 64 ಮೆಗಾ ಪಿಕ್ಸೆಲ್ ಸೆನ್ಸರ್ ಒಂದಿದೆ ಮತ್ತು 2 ಮೆಗಾ ಪಿಕ್ಸೆಲ್ ಸೆನ್ಸರ್ ಇದೆ. ಬಾಕಿ ಇದೆಲ್ಲ 4 ತರ ಹೈಲೈಟ್ ಮಾಡಿದ್ರೆ ಅಷ್ಟೇ. ಬಟ್ ಇಲ್ಲಿ 4 ಕ್ಯಾಮ್ರಾಸ್ಗಳಿಲ್ಲ. ಒಟ್ಟಾರೆ ಈ ಸ್ಮಾರ್ಟ್ ಫೋನ್ ಸ್ಲಿಮ್ ಆಗಿದೆ, ಸಖತ್ ಸ್ಟೈಲಿಶ್ ಲುಕ್ ಹೊಂದಿದೆ. ಕೇವಲ 178 ಗ್ರಾಮ್ ವೇಟ್ ಏನಿದೆ. ಸೊ ಅದರ್ವೈಸ್ ಲುಕ್ಸ್ ಡಿಸೈನ್ ಅಲ್ಲಿ ಯಾವುದೇ ಕಮ್ಮಿ ಇಲ್ಲ, ಕಲರ್ಸ್ ಕೂಡ ಸಖತ್ ಆಗಿದೆ. ಬಾಕಿ ಈ ಸ್ಮಾರ್ಟ್ ಫೋನ್ ಅಲ್ಲಿ ಡೆಡಿಕೇಟೆಡ್ಲಿ ಹಾಗೆ ಕಮ್ಮಿ ಡಿಸೈನ್ ಅಲ್ಲಿ ಯಾವುದೇ ಫೀಚರ್ಸ್ ಅಂತ ಅನ್ಸಿಲ್ಲ. ಬಟ್ ಇಲ್ಲಿ ಪ್ರೊಟೆಕ್ಷನ್ಗೆ ತುಂಬಾ ಹೆವಿ ಈ ಸರ್ತಿ ಓಪನ್ ಅವರು ಕೆಲಸ ಮಾಡಿದ್ರೆ. ಸದ್ಯಕ್ಕೆ ಅಸಲಿ ಟೆಸ್ಟ್ ಗಳನ್ನ ಮಾಡೋಣ ಅಂತ. ಎಸ್, ಇದರಲ್ಲಿ ವಾಟರ್ ಟೆಸ್ಟ್ ನ ಡಿಫ್ರೆಂಟ್ ಟ್ರೈ ಮಾಡಿದ್ವಿ, ನೋಡ್ಕೊಂಡ್ ಬನ್ನಿ. ಸೊ ಡೈರೆಕ್ಟ್ಲಿ ಇದನ್ನ ಇವಾಗ ಇದ್ರೊಳಗಡೆ ಹಾಕ್ತೀನಿ. ಓಕೆ, ಓ ಮ್ಯಾನ್, ಹೊರಗಡೆ ನೀರು ಬಂತು. ಎಸ್, ನೀವು ಇಲ್ಲಿ ನೀರಲ್ಲಿ ನೋಡ್ಕೋಬಹುದು. ಓ ಮೈ ಗಾಡ್, ನೀರು ಕೂಡ ಟಚ್ ಆಗ್ತಾ ಇದೆ. ಫಿಂಗರ್ ಪ್ರಿಂಟ್ ಅನ್ಲಾಕ್ ಆಗತ್ತಾ? ನೋ. ಬಟ್ ಹೊರಗೆ ತೆಗೆದ ತಕ್ಷಣ ವರ್ಕ್ ಆಗತ್ತೆ, ತೋರಿಸ್ತೀನಿ ನಿಮಗೆ. ಸೊ ನನ್ನ ಕೈಯೆಲ್ಲ ಫುಲ್ ಒದ್ದ ಇದೆ, ಬಟ್ ಸ್ಟಿಲ್ ಓ ಮ್ಯಾನ್, ಎಸ್ ಅನ್ಲಾಕ್ ಆಗುತ್ತೆ. ಸೊ ಇವಾಗ ನಾನು ಇದನ್ನ ನೀರಲ್ಲಿ ಹಾಕ್ಬಿಟ್ಟು ನನ್ನ ನಂಬರಿಂದ ಅದಕ್ಕೆ ಫೋನ್ ಮಾಡ್ತೀನಿ. ಓಕೆ, ಓ ಮೈ ಗಾಡ್, ನೀವು ನೋಡ್ಕೋಬಹುದು ರಿಂಗ್ ಆಗ್ತಾ ಇದೆ, ಒಳಗಡೆ ಕೂಡ ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ, ನೀವು ಅಂಡರ್ ವಾಟರ್ ಕೂಡ ವಿಡಿಯೋಸ್ಗಳು ನೋಡ್ಕೋಬಹುದು, ಗೇಮ್ಸ್ ಆಟ ಆಡ್ಕೋಬಹುದು. ಲೈಕ್ ನೀವು ಇದೇ ರೀತಿ ರೆಗ್ಯುಲರ್ ಆಗಿ ಮಳೆಯಲ್ಲಿ ಕೂಡ ಈ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕೋಬಹುದು. ಬಟ್ ನನ್ನ ಮೇನ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನೀವು ಸ್ಮಾರ್ಟ್ ಫೋನ್ ಜೊತೆಗೆ ದಿನಾಲು ಇದನ್ನೆಲ್ಲ ಕೆಲಸ ಮಾಡ್ತೀರಾ, ನೀವು ನೀರಲ್ಲಿ ದಿನಾಲು ಮುಳುಗಿಸ್ತೀರಾ ನಿಮ್ಮ ಸ್ಮಾರ್ಟ್ ಫೋನ್ನ. ನೀವೇನಾದ್ರು ಹಾಟ್ ಕಾಫಿ ಅಥವಾ ಬಿಸಿ ನೀರು ನಿಮ್ಮ ಸ್ಮಾರ್ಟ್ ಫೋನ್ ಮೇಲೆ ಚೆಲ್ತೀರಾ. ಸೊ ಇದು ಎಷ್ಟರ ಮಟ್ಟಿಗೆ ಯೂಸ್ ಇದೆ. ಸೊ ಜನಕ್ಕೆ ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬ್ರ್ಯಾಂಡ್ ಇದನ್ನ ಹೈಲೈಟ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ತಿದೆ, ಸೇಲ್ ಮಾಡ್ತಿದೆ, ಪ್ರಮೋಷನ್ ಮಾಡ್ತಿದೆ, ಎಲ್ಲ ಒಪ್ಕೊಳ್ಳೋಣ. ಬಟ್ ಇದು ನಿಮ್ಮ ದಿನನಿತ್ಯದ ಲೈಫಲ್ಲಿ ಎಷ್ಟು ಯೂಸ್ಫುಲ್ ಇದೆ, ನೀವು ದಿನಾಲು ಯೂಸ್ ಮಾಡ್ತೀರಾ, ಇದ್ರ ಬಗ್ಗೆ ನೀವು ಆನೆಸ್ಟ್ಲಿ ಕೆಳಗಡೆ ಕಮೆಂಟ್ ಮಾಡಲೇಬೇಕು. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ಸ್ ಅಂತ ಟೆಕ್ನಾಲಜಿ ಅದ್ಭುತ, ನೆಕ್ಸ್ಟ್ ಲೆವೆಲ್ ಬೆಂಕಿ ಅಂತ ಹೇಳ್ತೀನಿ. ಬಟ್ ಇದು ಯಾರಿಗಾದ್ರೂ ಯೂಸ್ ಇದೆಯಾ? ನನ್ನ ಪ್ರಕಾರ ಇದು ಸೆಲೆಕ್ಟೆಡ್ ಅಲ್ಲ. ಸೆಲೆಕ್ಟೆಡ್ ಜನರಿಗೆ ಮಾತ್ರ ಯೂಸ್ ಆಗಲ್ಲ ಕೂಡ. ಇದು ಈ ಸ್ಮಾರ್ಟ್ ಫೋನ್ ಅಂತ ಮತ್ತೊಂದು ಮೇನ್ ಹೈಲೈಟ್ ಫೀಚರ್ ಅಪ್ಪ ಅಂದ್ರೆ, ಈ ಸ್ಮಾರ್ಟ್ ಫೋನ್ ಅಂತ ಡಿಸ್ಪ್ಲೇ 6.7 ಇಂಚಸ್ ಇರುವಂಥ ಫುಲ್ HD+ 3D ಕರ್ವ್ಡ್ ಆಮ್ಲೆಡ್ ಡಿಸ್ಪ್ಲೇಗೆ ಅದು ಈ ಸ್ಮಾರ್ಟ್ ಫೋನಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2+ ಪ್ರೊಟೆಕ್ಷನ್ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ಹತ್ತತ್ರ ಈ 70-80 ಸಾವಿರ ರೂಪಾಯಿ ಫೋನ್ಸ್ಗಳಿದೆ, ಅದ್ರಲ್ಲೂ ಕೂಡ ಈ ವಿಕ್ಟಸ್ +2 ಕೊಡೋಕ್ಕೆ ಬ್ರ್ಯಾಂಡ್ಸ್ಗಳು ಯೋಚನೆ ಮಾಡುತ್ತೆ. ಬಟ್ ಅದನ್ನ ನಾವು ಅಂಡರ್ ಬಜೆಟ್ 30K ಎಲ್ಲ ನೋಡ್ತಾ ಇದ್ವಿ. ಓಪೋ ಇಲ್ಲಿ ಸಾಕಾತ ಅಂತ ಕೆಲಸ ಮಾಡಿದೆ. ಸೊ ಇದರಲ್ಲಿ ವಿಡಿಯೋಸ್ ನೋಡಬೇಕಾದ್ರೆ ಅಥವಾ ಈ ಇಂಡೋರ್ ನಾವು ನೀರಲ್ಲಿ ವಿಡಿಯೋ ನೋಡಬೇಕಾದ್ರೆ, ಟಚಸ್ ಮಾಡಬೇಕಾದ್ರೆ ವೆಟ್ ಪ್ರೂಫ್ ಎಲ್ಲ ಸಖತ್ತಾಗಿ ಓಡಾಡೋಕ್ಕಾಗುತ್ತೆ. ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ತುಂಬ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಇದು ಸೂಪರ್ ಯೂಸ್ಫುಲ್ ಅಂತ ಅನಿಸ್ತು ನನಗೆ. ಬಾಕಿ ಮಳೆಯಲ್ಲಿ ಮಾತ್ರ ಸಖತ್ ಯೂಸ್ಫುಲ್ ಆಗುತ್ತೆ. ಇದನ್ನ ಬಿಡಿ ಅಂದರೆ ನಾನು ಇದರಲ್ಲಿ 4K ವಿಡಿಯೋಸ್ಗಳು ನೋಡ್ಕೋಬೋದು, HDR ಕಂಟೆಂಟ್ ನೋಡ್ಕೋಬೋದು, ಕ್ಲಾರಿಟಿ, ಕಲರ್ಸ್ಗಳು, ಬ್ರೈಟ್ನೆಸ್ ಎಲ್ಲ ಸಖತ್ತಾಗಿದೆ. ಇಲ್ಲಿ ಅದ್ಭುತ ಡಿಸ್ಪ್ಲೇ ಅಂದರು ಈ ಪ್ರೈಸ್ ರೇಂಜಲ್ಲಿ
ಎಸ್ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡ್ತಾ ಇದೆ, ಅದಕ್ಕಿಂತ ಅದ್ಭುತ ಫೀಚರ್ಸ್ಗಳನ್ನೇ ಓಪೋ ಕೊಟ್ಟಿದೆ. ಹೀಗಾಗಿ ನಾನು ಅದ್ಭುತ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ಸ್ಮಾರ್ಟ್ ಫೋನ್ ಅದ್ಭುತ ಆಗೋದಕ್ಕೆ ಮತ್ತೆ 2 ರೀಸನ್ಸ್ಗಳಿದೆ. ಇದರಲ್ಲಿ ವಿಕ್ಟರ್ಸ್ ಪ್ಲಸ್ ಪ್ರೊಟೆಕ್ಷನ್ ಏನೋ ಕೊಟ್ಟವ್ರೆ, ಇದ್ರ ಜೊತೆಗೆ SGS ಮಿಲಿಟರಿ ಗ್ರೇಡ್ ಪ್ರೊಟೆಕ್ಷನ್ ಇದೆ. ಸೊ ಇದು ಹೆವಿ ಸ್ಟ್ರಾಂಗ್ ಆಗಿರುತ್ತೆ. ಅದು 360 ಆರ್ಮರ್ ಬಾಡಿಯೊಂದಿಗೆ ಈ ಎಲ್ಲ ಫೀಚರ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಬಟ್ ನಿಮ್ಮ ಮುಂದೆ ಲೈವ್ ಆಗಿ ಮತ್ತೊಂದು ಸರ್ತಿ ಈ ಅಸಲಿ ಡ್ರಾಪ್ ಟೆಸ್ಟ್ ನ ಮಾಡೋಣ ಬನ್ನಿ. ಆನೆಸ್ಟ್ಲಿ ಡ್ರಾಪ್ ಟೆಸ್ಟ್ ಮಾಡಬೇಕಾದ್ರೆ ತುಂಬಾ ಭಯ ಆಗ್ತದೆ. ಬಟ್ ನಿಮಗೆ 4 feet ಇಂದ ಸೊ ಡಿಸ್ಪ್ಲೇ ನಲ್ಲಿ ಡ್ರಾಪ್ ಟೆಸ್ಟ್ ಮಾಡ್ತಾ ಇದೀನಿ. 3, 2, 1. ಓ ಮೈ ಗಾಡ್. ಎಸ್, ಡಿಸ್ಪ್ಲೇ ಮಾತ್ರ ವರ್ಕಿಂಗ್ ಕಂಡೀಷನ್ ಇದೆ. ಸ್ವಲ್ಪ ಹೈಟ್ ಇಂದ ಡ್ರಾಪ್ ಮಾಡೋಣ. ಈ ಸೇಮ್ ಡಿಸ್ಪ್ಲೇ ಇಂದ ಬಿಡ್ತಾ ಇದೀನಿ. ಓ ಮೈ ಗಾಡ್. ಎಸ್, ಇಲ್ಲಿ ನೋಡ್ಕೋಬಹುದು ಸ್ಟಿಲ್ ಡಿಸ್ಪ್ಲೇ ಏನೂ ಆಗಿಲ್ಲ. ಸೊ ಇನ್ನೂ ಸ್ವಲ್ಪ ಹೈಟ್ ಇಂದ ಬಿಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 8 feet ಇಂದ. ಓ ಮ್ಯಾನ್, ಹಿಂದಿನ ಸೈಡ್ಗೆ ಬಿದ್ದೋಯ್ತು. ಸೊ ಸ್ಟಿಲ್ ಈ ಸೈಡ್ಗೆ ಏನಾಗಿಲ್ಲ. ಇಲ್ಲಿ ಕೂಡ ಕಂಪ್ಲೀಟ್ಲಿ ವರ್ಕಿಂಗ್ ಕಂಡೀಷನ್ ಇದೆ. ಸ್ವಲ್ಪ ಈ ರೀತಿ ಟಿಲ್ಟ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಬಿಡೋಣಂತೆ. ಓಹೋ ಪಕ್ ಜೋರಾಗಿ ಹೊಡೆದೆ ಮತ್ತೆ. ನೈಸ್, ಏನೂ ಆಗಿಲ್ಲ. ಎಡ್ಜಸ್ ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಕ್ರಾಚಸ್ಗಳಾಗಿದೆ. ಬಟ್ ಇದು ಮಾತ್ರ ಹೆವಿ ಡ್ಯೂರಬಿಲಿಟಿ ಹೊಂದಿರುವಂತ ಸ್ಮಾರ್ಟ್ ಫೋನ್ ಆಗಿದೆ. ಹಾಗಾದ್ರೆ ನನಗೆ ಈ ಡ್ಯೂರಬಿಲಿಟಿನಲ್ಲಿ ಇದಂತ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಗ್ಗೆ ನನ್ನ ಕನ್ಕ್ಲೂಷನ್, ನನಗೆ ಏನು ಅನ್ಸುತ್ತೆ ಈ ಸ್ಮಾರ್ಟ್ ಫೋನ್ ಬಗ್ಗೆ ಅಥವಾ ಒಪಿನಿಯನ್ ಕೇಳ್ತಿದ್ರೆ ಅಂತಂದ್ರೆ, ಎಸ್, ಈ ಸ್ಮಾರ್ಟ್ ಫೋನ್ ತುಂಬಾ ಸ್ಟ್ರಾಂಗ್ ಆಗಿದೆ, ಅದ್ಭುತ, ಬೆಂಕಿ ಬಿದ್ರು ಏನೂ ಆಗಲ್ಲ. ಬಟ್ ಇದು ಯಾರು ಯೂಸ್ ಆಗುತ್ತೆ? ನೀವು ನಿಮ್ಮ ಸ್ಮಾರ್ಟ್ ಫೋನ ಯಾವತ್ತಾದರೂ ಚೆಲ್ಲಿದ್ದೀರಾ? ಲೈಕ್ ಬೈ ಮಿಸ್ಟೇಕ್ ಆಗಿ ಬೀಳತ್ತೆ, ಬಟ್ ಜೋರಾಗಿ ಎಸೆದ್ಬಿಟ್ಟು ಹೊಡೆದಾಕೋದು ಸ್ವಲ್ಪ ಚಾನ್ಸಸ್ ಕಮ್ಮಿ ಅಲ್ವಾ? ಸೊ ಅಂಥವ್ರಿಗೆ ಕೆಲವೊಂದು ಟೈಮ್ ನಮ್ಮ ಫೋನ್ ಪ್ರಾಣ ಉಳಿಬೋದು. ಬಟ್ ಡೆಡಿಕೇಟೆಡ್ಲಿ ನಾವು 30,000 ರೂಪಾಯಿ ಕೊಟ್ಟು ಡ್ಯೂರಿಬಿಲಿಟಿ ಸಲುವಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಸ್ಮಾರ್ಟ್ ಫೋನಲ್ಲಿ ಇನ್ನು ಕ್ಯಾಮ್ರಾ, ಬ್ಯಾಟ್ರಿ, ಪ್ರೊಸೆಸರ್ ಇದರಲ್ಲಿ ಕೂಡ ಕೆಲವೊಂದು ಕಾಂಪ್ರಮೈಸ್ಗಳನ್ನ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ನನ್ನ ಒಪಿನಿಯನ್ ಈ ರೀತಿ ಇತ್ತು. ಸೊ ಇದು ಡೆಡಿಕೇಟೆಡ್ಲಿ ಪ್ರತಿ ಸ್ಮಾರ್ಟ್ಫೋನ್ಸ್ ಮತ್ತು ಪ್ರತಿ ಯೂಸರ್ಸ್ಗೆ ಬೇಕಿಲ್ಲ. ಇದೇ ಚೆನ್ನಾಗಿದೆ, ಬಟ್ ಬೇರೆ ಫೀಚರ್ಸ್ಗಳು ಚೆನ್ನಾಗಿರಲೇಬೇಕು. ಬಟ್ ನನ್ನ ಪ್ರಕಾರ ಆ ಫೀಚರ್ಸ್ ಇದರಲ್ಲಿ ಚೆನ್ನಾಗಿಲ್ಲ. ಒಂದೊಂದು ನೆಕ್ಸ್ಟ್ ತಿಳ್ಕೊಳ ಬನ್ನಿ. ಎಸ್, ಅದೇ ಇರುವಂಥ ಮೇನ್ ಪ್ರೊಸೆಸರ್. ಇದರಲ್ಲಿ ಈ ಡೈಮೆನ್ಸಿಟಿ 7050 6nm ಹೊಸ ಚಿಪ್ ಸೆಟ್ ಇದೆ. ಬಟ್ ಮಾರ್ಕೆಟಲ್ಲಿ ಈ ಚಿಪ್ ಸೆಟ್ನ ನಾವು ಬೇರೆ ಬೇರೆ ಈ ರಿಯಲ್ಮಿ P1 ಮತ್ತು ರೆಡ್ಮಿ ಫೋನ್ಸ್ಗಳು ಕೂಡ ಈ ಪ್ರೊಸೆಸರ್ನ ನೋಡ್ಕೊಂಡಿದ್ವಿ. ಇದು ಮಿಡ್ ಎಂಡಲ್ಲಿ 14-15 ರೂಪಾಯಿ ಸಿಗ್ತಾರುವಂಥ ಪ್ರೊಸೆಸರ್. ಟ್ರಸ್ಟ್ ಮೀ, ಇದನ್ನ ನಾವು ಆಮೇಲೆ ಮಾತಾಡೋಣ ಅಂತೆ. ಸೊ ಈ ಸ್ಮಾರ್ಟ್ ಫೋನಲ್ಲಿ ಬಂದ ತಕ್ಷಣ ಅಂತೂ ಟೆಸ್ಟ್ ಮಾಡಿದೆ. ಇದರಲ್ಲಿ ಹತ್ತತ್ರ 5,44,000 ಸಮಥಿಂಗ್ ಏನೋ ರ್ಯಾಂಕಿಂಗ್ ಮತ್ತು CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ. ಇಷ್ಟಲ್ಲೇ ನಾನು BGM ಕೂಡ ಟೆಸ್ಟ್ ಮಾಡಿದೆ. ಪರ್ಸ್ನಲಿ ನನಗೆ ಬೇರೆ ಫೋನ್ಸ್ಗಳಿಗಿಂತ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸೇ ಸಿಕ್ತು. ಗೇಮಲ್ಲಿ ಅಷ್ಟೊಂದು ಲ್ಯಾಗ್ ಆಗಿರಲಿ ಅಥವಾ ಈ ರೀತಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ಮಾರ್ಕೆಟ್ ಅಂತ ಬೇರೆ 30,000 ರೂಪಾಯಿ ಫೋನ್ ಜೊತೆಗೆ ಇದನ್ನು ಕಂಪೇರ್ ಮಾಡಿದ್ವಿ ಅಂತಂದರೆ, ಇದು ಈ ಚಿಪ್ ಸೆಟ್ ಏನಿದೆ ಇದು ಓಕೆ ಅನ್ನೋದಕ್ಕಿಂತ ಸ್ವಲ್ಪ ಕೆಳಗನೆ ಅಂತ ಹಾಕೋಬಹುದು. ಸೊ ಪರ್ಫಾರ್ಮೆನ್ಸಲ್ಲಿ ಈ ಸ್ಮಾರ್ಟ್ ಫೋನ್ ಬೆಂಕಿ ಆಗಬೇಕಾಗಿತ್ತು 30,000 ರೂಪಾಯಿಗೆ. ಬಟ್ ಇಲ್ಲಿ ನಾವು ಇದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಬಿಕಾಸ್ ನಿಮ್ಮ ಸ್ಮಾರ್ಟ್ ಫೋನ್ ತುಂಬಾ ಗಟ್ಟಿ ಇದೆ ಗುರು, ಗಟ್ಟಿ ಮಾಡಿದ್ದಾರೆ. ಬಾಕಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಕಲರ್ ವೈಸ್ 14 ಕೊಡ್ತಾ ಇದ್ದಾರೆ. LPDDR4X ನಮ್ಮೊಂದಿಗೆ UFS 3.1 ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇದರಲ್ಲಿ 8 128 GB ಮತ್ತು 8 256 GB ವೇರಿಯಂಟ್ ಹತ್ರ 30,000, 27,000, 28,000 ವಿತ್ ಆಫರ್ ಡೀಲ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಸೊ ಹಾಗಾದ್ರೆ ನಿಮ್ಗೆ ಏನು ಅನಿಸುತ್ತೆ? ಲೈಕ್ 28,000 ರೂಪಾಯಿಗೆ ಈ ಪ್ರೊಸೆಸರ್ ಚೆನ್ನಾಗಿದೆಯಾ? ಇದ್ರ ಬಗ್ಗೆ ನೀವು ಕೆಳಗಡೆ ಕಮೆಂಟ್ ಮಾಡಲೇಬೇಕು. ನೆಕ್ಸ್ಟ್ ಈ ಫೋನ್ ಅಂತ ಕ್ಯಾಮ್ರಾಸ್ ಓದಿ ಅಂತಂದ್ರೆ ಮೇನ್ ಇದರಲ್ಲಿ 64 ಮೆಗಾಪಿಕ್ಸೆಲ್ ಸೆನ್ಸರ್ ಇದೆ. ಬಾಕಿ ಇದನ್ನ ಬಿಟ್ಟರೆ 2 ಮೆಗಾಪಿಕ್ಸೆಲ್ ಡೂಯಲ್ ರಿಯರ್ ಕ್ಯಾಮ್ ಸೆಟಪ್ ಕೊಟ್ಟಿದ್ದಾರೆ. ಬಾಕಿ ಫ್ರಂಟ್ ಅಲ್ಲಿ 8 ಮೆಗಾಪಿಕ್ಸೆಲ್ ಸೆಲ್ಫಿ ಇದೆ. ಆನೆಸ್ಟ್ಲಿ ಸ್ಟ್ರೇಟ್ ಫಾರ್ಡ್ ಇಷ್ಟಪಡ್ತಾ ಇದ್ದೀನಿ. ಈ ಪ್ರೈಸ್ ಇಂದ ಈ ಫೋನ್ ಅಂತ ಕ್ಯಾಮ್ರಾ ಓಕೆ ಅಂತ ಹೇಳ್ಕೋಬಹುದು. ನಾನು ಇಲ್ಲಿ ತುಂಬಾ ಡಿಫ್ರೆಂಟ್ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇದರಿಂದ ಕ್ಲಾರಿಟಿ, ಕಲರ್ಸ್ಗಳು ಕೆಲವೊಂದು ಟೈಮ್ ಚೆನ್ನಾಗಿ ಬರುತ್ತೆ, ಬಟ್ ಕೆಲವೊಂದು ಕ್ಲಾರಿಟಿ ಕಮ್ಮಿ ಅಂತ ಅನ್ಸುತ್ತೆ. ಫೋಟೋಸ್ ಸಖತ್ತಾಗಿ ಬರುತ್ತೆ, ಬಟ್ ನಾರ್ಮಲ್ ಕ್ವಾಲಿಟಿ ಫೋಟೋಸ್ಗಳು ಓಕೆ ಅಂತ ಅನಿಸ್ತು. ಇಂಡೋರ್ಲಿ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ತಿಲ್ಲ. ಬಾಕಿ ನೈಟಲ್ಲಿ ಕೂಡ ಇನ್ನೂ ತುಂಬ ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ನಾನು ಒಟ್ಟಾರೆ 30,000 ರೂಪಾಯಿ ಏನು ಫೋನ್ ಪ್ರೈಸ್ ಕೊಡ್ತಾ ಇದ್ದೀನಿ, ಆ ಬೆಲೆಗೆ ತಕ್ಕ ಹಾಗೆ ಇದರಲ್ಲಿ ಫೋಟೋಸ್ಗಳನ್ನ ನಾವು ನೋಡ್ತಾ ಇಲ್ಲ. ಇನ್ನು ಸೆಲ್ಫಿನಲ್ಲಿ ಓದ್ವಿ ಅಂತಂದರೆ ಇಲ್ಲಿ ಕ್ಲಾರಿಟಿ ತುಂಬ ಕಮ್ಮಿ ಇದೆ. ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಇದ್ದೀನಿ. ಬಿಕಾಸ್ ನಾನು 30,000 ರೂಪೀಸ್ ಕೊಡ್ತಾ ಇದ್ದೀನಿ. ಆ ರೇಂಜ್ಗೆ ಕ್ವಾಲಿಟಿ ನನಗೆ ಸಿಗ್ತಾ ಇಲ್ಲ. ಇನ್ನು ವಿಡಿಯೋ ಕ್ವಾಲಿಟಿಲಂತೂ ನಂಬಕ್ಕೆ ಹೋಗ್ಬಿಡಿ. ನೀವು ಈ 2 ಸ್ಯಾಂಪಲ್ಸ್ ನೋಡ್ಕೊಂಡು ಮಾಡ್ಬೋದು. ಈ ರಿಯರ್ಲಿ ತೆಗೆದಿರುವಂಥ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಅದು 4K 30 FPS ರೆಕಾರ್ಡ್ ಆಗ್ತಾ ಇದೆ. ಸೊ ಇದರಿಂದ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಸಖತ್ತಾಗಿ ಬರ್ತಾ ಇದೆ. ಬಟ್ ಸ್ಟೆಬಲೈಸೇಷನ್ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕಾಗಿತ್ತು. ಸಡನ್ಲಿ ಇವಾಗ ಬಿಸಿಲು ಬಂದ ತಕ್ಷಣ ಈ ರೀತಿಯಾಗಿರುವಂತಹ ಸ್ಕಿನ್ ಟೋನ್ ಬರುತ್ತೆ. ಎಸ್, 4K 30 FPS ಈ ಪ್ರೈಸಲ್ಲಿ ಓಕೆ ಅಷ್ಟೇ. ಇನ್ನು ಫ್ರಂಟಲ್ಲಿ ಕೂಡ 8 ಮೆಗಾಪಿಕ್ಸೆಲ್ನ ವಿಡಿಯೋ ರೆಕಾರ್ಡಿಂಗ್ ಸ್ಯಾಂಪಲ್ನ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿದ್ರ ಎಸ್ ಅಸಲಿ ಟೆಸ್ಟ್ಗಳನ್ನೆಲ್ಲ ಮಾಡಿಬಿಟ್ಟು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಸೊ ಈ ರೀತಿ ಇದಂತ ಕ್ವಾಲಿಟಿ ಕಾಣಿಸ್ತಾ ಇದೆ, ನೋಡ್ಕೋಬಹುದು. ಸೊ ಸ್ಟೆಬಲೈಸೇಷನ್ ಓಕೆ ಇದೆ. ಸೊ ಮೂವ್ಮೆಂಟ್ಸ್ ನೋಡ್ಕೋಬಹುದು. ಸೊ ಕಲರ್ಸ್ಗಳು ಮಾತ್ರ ಇವಾಗ ಚೆನ್ನಾಗಿ ಬರ್ತಾ ಇದೆ. ಸೊ ಸ್ವಲ್ಪ ಮೇಲೆ ಈ ರೀತಿ ವೈಟ್ ಫೀಲ್ ಬರುತ್ತೆ. ಬಟ್ ಸ್ವಲ್ಪ ನಾನು ಅಪೋಸಿಟ್ ಆದ ತಕ್ಷಣ ಒಂದು ಸೆಕೆಂಡ್ ನಾನು ನೆರಳಲ್ಲಿ ಹೋಗ್ತಿದ್ದೀನಿ ಇವಾಗ. ಸೊ ಹೇಳ್ಕೊಳ್ಳೋವಾಗ ರೇಂಜ್ ಕ್ವಾಲಿಟಿ ಇಲ್ಲ ಮತ್ತು ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ. 1080 30 FPS ರೆಕಾರ್ಡ್ ಆಗ್ತಾ ಇದೆ. ಸೊ
ಎಸ್, ನೆರಳಲ್ಲಿ ಬಂದ ತಕ್ಷಣ ನೋಡ್ಕೋಬೋದು ಈ ರೀತಿಯಾಗಿರುವಂಥ ಸ್ಕಿನ್ನನ್ನು ಕೊಡ್ತಾ ಇದೆ. ಬಟ್ ಸ್ಟಿಲ್ ನಾನು ಇಲ್ಲಿ ಇನ್ನೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ನೋಡಿ, ಬಿಸಿಲು ಬಂದ ತಕ್ಷಣ ಕಲರ್ ನೋಡಿ. ಎಸ್ ನಾನು ಆಗಲಿಂದ ಇದನ್ನೇ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಕಲರ್ ಮತ್ತು ಸ್ಕಿನ್ ಬ್ಯಾಲೆನ್ಸಿಂಗ್ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ತುಂಬ ಅಪ್ಗ್ರೇಡ್ ಮಾಡಬೇಕು. ನಾನು ಇಲ್ಲಿ 30,000 rupees ಕೊಡ್ತೀನಿ ಅಂತಂದರೆ ಎಸ್, ನಾನು ಅಪ್ಗ್ರೇಡ್ ಕಾಣಲೇಬೇಕು. ಒಟ್ಟಾರೆ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಅವರೇಜ್ ಮಾಡಿದಾರೆ. ಲೈಕ್ ಅದ್ಭುತ, ಬೆಂಕಿ, ನಾನು ಈ ಬೆಲೆಗೆ ಸಖತ್ತಾಗಿದೆ ಅಂತ ಹೇಳಲ್ಲ. ಸೊ ಇಲ್ಲಿ ಕ್ಯಾಮ್ರಾದಲ್ಲಾದರೂ ಓಪೋನು ತುಂಬ ಮೊದಲಿಂದ ಫೇಮಸ್ ಇದ್ದಾರೆ, ಒಳ್ಳೆ ಫೀಚರ್ಸ್ನ ಕೊಡ್ತಾ ಬಂದಿದ್ದಾರೆ. ಈ ಸರ್ತಿ ಸ್ಟ್ರಾಂಗು ಬಿಲ್ಡ್ ಕ್ವಾಲಿಟಿ ಅದೆಲ್ಲ ಫೋಕಸ್ ಮಾಡಿದ್ದಾರೆ. ಬಟ್ ಸ್ಮಾರ್ಟ್ ಫೋನಲ್ಲಿ ಮೊದಲು ಜನ ನೋಡೋದು ಚೆನ್ನಾಗಿದೆ ಹುಡುಕೋದಪ್ಪ ಅಂತಂದರೆ ಅದು ಸ್ಮಾರ್ಟ್ ಫೋನ್ ಫೋಟೋಸ್, ಮತ್ತು ಅವರಿಗೆ ಇಂಪಾರ್ಟೆನ್ಸ್ ಇರೋದು ಕೂಡ ಅದ. ಸ್ವಲ್ಪ ಇಲ್ಲಿ ಇನ್ನೂ ಬೆಟರ್ ಕ್ವಾಲಿಟಿ ಕ್ಯಾಮ್ರಾ ಅಥವಾ ಟೆಲಿಫೋಟೋ ಲೆನ್ಸ್ ಅಥವಾ ಇನ್ನೂ ಏನೋ ಅಲ್ಟ್ರಾವೈಡ್ ಲೆನ್ಸ್ ಕೊಟ್ಟಿದ್ರು ಕೂಡ ನಾನು ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಕಮ್ಮಿ ಇದೆ, ಅದು ಜನಕ್ಕೆ ನಾನು ಹೇಳಲೇಬೇಕು. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಬ್ಯಾಟ್ರಿ. ಎಸ್, ಇಲ್ಲಿ ನನಗೆ ಯಾವುದೇ ಲೈಕ್ ಪ್ರಾಬ್ಲಮ್ಸ್ಗಳಿಲ್ಲ. ಇಲ್ಲಿ 5000 mAh ಬ್ಯಾಟ್ರಿ ಕೊಡ್ತಿದ್ದಾರೆ, ತುಂಬ ಸ್ಲಿಮ್ ಇದೆ, ಡಿಸೈನ್ ಸಖತ್ತಾಗಿದೆ, 67 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಕೊಡ್ತಿದ್ದಾರೆ. ಮತ್ತು ನೀವು 28 ಮಿನಿಟ್ಸ್ ಹತ್ತಿರ 40-50% ಏನೋ ಚಾರ್ಜ್ ಮಾಡ್ಕೋಬೋದು. ಒಳ್ಳೆ ಫೀಚರ್ಸ್ಗಳಿದೆ. ಮತ್ತು ಓಪೋನವರು ಬ್ಯಾಟ್ರಿ ಟೆಕ್ನಾಲಜಿನಲ್ಲಿ ಸಾಕಾದ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಕಂಜ್ಯೂಸ್ ಇಲ್ಲ, 6 nm ಚಿಪ್ಸೆಟ್ ಇದೆ. ಬ್ಯಾಟ್ರಿ ನಿಮಗೆ ಒಳ್ಳೆ ಆಪ್ಟಿಮೈಸೇಷನ್ ಕೂಡ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬ್ಯಾಟ್ರಿ ಸಖತ್ತಾಗಿದೆ, ನಾನು ಹ್ಯಾಪಿ ಇದ್ದೀನಿ ಬ್ಯಾಟ್ರಿ ಒಂದಿಗೆ. ಆದರೆ ನಿಮ್ಗೆ ಏನು ಅನಿಸುತ್ತೆ? ಲೈಕ್ 30,000 ರೂಪಾಯಿಗೆ ನಿಮ್ಮ ಫೋನ್ ತುಂಬ ಸ್ಟ್ರಾಂಗ್ ಇದೆ, ನಾನು ನೀರಲ್ಲಿ ಹಾಕೋಬೋದು, ಮಳೆಯಲ್ಲಿ ಓಡಾಡ್ಬೋದು, ಒದ್ದಾಡ್ಬೋದು, ಕಾಫಿ ಚೆಲ್ಬೋದು, ಏನು ಬೇಕಾದ್ರೂ ಮಾಡಿದ್ರೆ ನನ್ನ ಸ್ಮಾರ್ಟ್ ಫೋನ್ ಏನಾಗಲ್ಲ. ನಿಮ್ಗೆ ಇದು ಇಂಪಾರ್ಟೆಂಟ್ ಇದೆಯಾ? ಅಥವಾ ನನ್ನ ಸ್ಮಾರ್ಟ್ ಫೋನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಲಾಂಗ್ ಟರ್ಮ್ ಬರಬೇಕು, ಅಪ್ಡೇಟ್ಸ್ಗಳು ಸರಿಯಾಗಿರಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು, ಫೋಟೋ ಚೆನ್ನಾಗಿ ಬರಬೇಕು, ವೀಡಿಯೋ ಚೆನ್ನಾಗಿ ಬರಬೇಕು, ಇಂಥ ಎಲ್ಲ ಫೀಚರ್ಸ್ಗಳು ಬೇಕಾ? ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಎರಡಲ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಪ್ರಾಮಾಣಿಕ ಅನಿಸಿಕೆಗಳು, ಸ್ಟೇಟ್ ಫಾರ್ವರ್ಡ್ ಅನಿಸಿಕೆಗಳು ಬ್ರ್ಯಾಂಡ್ಸ್ ಕೆಟ್ಟದಾಗ ಅನಿಸ್ಬೋದು. ಬಟ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಇದ್ರ ಬಗ್ಗೆ ಕೂಡ ಕೆಳಗೆ ಕಮೆಂಟ್ ಮಾಡಿ. ಸಿಗೋಣಂತೆ ಮತ್ತೆ ನಮ್ಮ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡೀಪ್ ಅನ್ಬಾಕ್ಸಿಂಗ್ ಎಲ್ಲ ರಿವ್ಯೂಸ್ ವಿಡಿಯೋಗಳನ್ನ ಜಾಸ್ತಿ ತೊಗೊಂಡು ಬರಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣಂತೆ ಮತ್ತೆ ನಮ್ಮ ಮುಂದಿನ ಟೆಸ್ಟ್ ನೋಡಿ. ಇಲ್ಲ, ನಮಸ್ಕಾರ.